ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗ 10:30 ಆಗಿದೆ. ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿದ್ದೆ. ಪಲಾವು ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಮಕ್ಕಳನ್ನ. ನಂದು ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಯಾಕೋ ಟೀ ಕುಡಿಬೇಕು ಅನ್ನಿಸ್ತಿತ್ತು. ಸೊ ಟೀ ಮಾಡೋಣ ಅಂತ ಬಂದೆ. ಟೀಗೆ ನಾನು 1½ ಗ್ಲಾಸ್ ಮಿಲ್ಕು ಮತ್ತು ಹಾಫ್ ಟೀ ಸ್ಪೂನು ಟೀ ಪೌಡ್ರು, ಹಾಫ್ ಇಂಚ್ ಶುಂಠಿ ಹಾಕ್ಬಿಟ್ಟು ಕುದಿಸ್ತೀನಿ. 1½ ಗ್ಲಾಸ್ ಮಿಲ್ಕ್ ಬಂದು 1 ಗ್ಲಾಸ್ ಆಗಬೇಕು. ತುಂಬ ಬಾಯ್ಲ್ ಮಾಡಿದಷ್ಟು ನಮ್ಗೆ ಟೀ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಜಾಗ್ರಿ ಪೌಡ್ರು, ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರ್ ನಾನು ಯೂಸ್ ಮಾಡೋದು. ಅದನ್ನು 1 ಟೀ ಸ್ಪೂನ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಫಿಲ್ಟ್ರ್ ಮಾಡಿ ಕುಡಿತೀವಿ. ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಶುಗರ್ಗಿಂತ ಜಾಗರಿ ಪೌಡ್ರ್ ಹಾಕಿ ಮಾಡೋದೇ ಇಷ್ಟ ಆಯಿತು. ಫಸ್ಟ್ ನನಗೂ ಇಷ್ಟ, ಏನಪ್ಪ ಅದು ಜಾಗರಿ ಟೇಸ್ಟ್ ಚೆನ್ನಾಗಿರುತ್ತಾ ಅಂತ ಡೌಟ್ ಇರ್ತಿತ್ತು. ಬಟ್ ಆಮೇಲೆ ನನಗೂ ಇಷ್ಟ ಆಯಿತು. ಮೀಶೋದಲ್ಲಿ ಒಂದು ಗೌನ್ ನೋಡಿದ್ದೆ ಡೈಲಿ ವೇರ್ಗೆ, ಚೆನ್ನಾಗಿತ್ತು. ಸರಿ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಇದೇನು ಪ್ರಮೋಷನ್ ಅಲ್ಲ, ಜಸ್ಟ್ ಹಾಗೆ ಸುಮ್ಮನೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ತೋರಿಸ್ತಾ ಇದ್ದೀನಿ. ನನಗಿಷ್ಟ ಆಯಿತು, ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಗೌನು, ನನಗೆ ಇಷ್ಟ ಆಯಿತು. ಅದು ಆ್ಯಸ್ ಇಟ್ ಈಸ್ ಹಾಗೆ ಬಂದಿದೆ. ಇನ್ನು ಲೈಟಾಗೂ ಇದೆ. ನಾವು ಡೈಲಿ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಡೈಲಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಇದು ಹಾಕ್ಕೊಂಡು ನೋಡಿಬಿಟ್ಟು ಒಂದು ಪಿಕ್ ಹಾಕ್ತೀನಿ ನೋಡಿ. ನನಗಿಷ್ಟ ಆಯಿತು, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಹೆವಿ ಏನಿಲ್ಲ, ಲೈಟಾಗಿರೋದ್ರಿಂದ ಡೈಲಿ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮನೇಲಿ ಕೆಲಸ ಮಾಡ್ತಿರ್ತೀವಲ್ವ, ಸೊ ನಮಗೆ ಈ ಥರ ಲೈಟಾಗಿರೋ ಡ್ರೆಸ್ಸಸ್ ಇದ್ದರೆ ಬೆಸ್ಟು. ನಾನು ಅಂಥದನ್ನೇ ಪ್ರಿಫರ್ ಮಾಡೋದು, ಲೈಟಾಗಿರಬೇಕು. ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಡೈಲಿ ವೇರ್ಗೆ ಓಕೆ. ಮಧ್ಯಾಹ್ನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ಮಳೆ ಬರ್ತಾಯಿತ್ತು, ಮಳೇಲಿ ನೆಂದ್ವಿ ಮೂವರೂ ಲೈಟಾಗಿ. ಅಂಬ್ರೆಲ್ಲ ತೊಗೊಂಡೋಗಿದ್ದೆ, ಆದರೂ ನೆಂದ್ವಿ. ಸ್ವೀಟ್ ಕಾರ್ನ್ ಇತ್ತು ಮನೇಲಿ, ಅದನ್ನು ಬೇಯಿಸೋಕ್ಕಿಟ್ಟಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಇದು ಪಿಜ್ಜಾ ಸಾಸು, ಮಯೋನೀಸು, ಆಮೇಲೆ ಅದಕ್ಕೆ ಬಟರು, ಬ್ಲ್ಯಾಕ್ ಸಾಲ್ಟು, ಬ್ಲ್ಯಾಕ್ ಪೆಪ್ಪರು, ಚಿಲ್ಲಿ ಪೌಡ್ರು, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಚಾಟ್ ಮಸಾಲ ಇಷ್ಟನ್ನು ಅದಕ್ಕೆ ಆ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕೋರಿಯಂಡರ್ ಲೀವ್ಸು ಸಣ್ಣಗೆ ಹಚ್ಬಿಟ್ಟು ಅದನ್ನು ಹಾಕ್ಕೋಬೇಕು. ಲೆಮನ್ ಸ್ವಲ್ಪ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲೇಕ್ಸ್ನ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು, ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡೆ. ಅದು ಬೆಂದ ಮೇಲೆ ಸ್ವೀಟ್ ಕಾರ್ನ ತಗೊಂಡು ಆ ಮಿಕ್ಸ್ಚರ್ನ ಮಿಕ್ಸ್ ಮಾಡಿ ಪೌಡ್ರ್ ಏನಿತ್ತು ಕಾರ್ನ್ಫ್ಲೇಕ್ಸ್ ಪೌಡ್ರಲ್ಲಿ ಡಿಪ್ ಮಾಡಬೇಕು. ಫುಲ್ಲು ಕಂಪ್ಲೀಟಾಗಿ ಅದು ಅದರ ಮೇಲೆ ಫುಲ್ ಒಂದು ಕೋಟಿಂಗ್ ಬರಬೇಕು. ಆ ಒಂದು ಕೋಟಿಂಗ್ ಆದಮೇಲೆ ನಾವು ಅದನ್ನು ಲೈಟಾಗಿ ಸ್ಟವ್ ಮೇಲೆ ಇಟ್ಟು ಲೈಟಾಗಿ ಸುಡಬೇಕು. ಒಂಥರ ಈ ಪಿಜ್ಜಾ ತಿನ್ನುವಾಗ ನಮಗೊಂಥರ ಸ್ಮೋಕಿ ಈ ಥರ ಅನಿಸುತ್ತೆ, ಏನೋ ಒಂಥರ. ಸೊ ಆ ಥರ ಬರುತ್ತೆ ಇದು. ಪಿಜ್ಜಾಗೆ ಹಾಕುವಂಥದ್ದನ್ನೇ ಎಲ್ಲ ಹಾಕಿದ್ದೀವಲ್ವ, ಸೊ ಆ ಟೇಸ್ಟ್ ಹಂಗೆ ಇರುತ್ತೆ. ಮಕ್ಕಳಿಗೆ ಕೊಟ್ಟೆ, ಸೂಪರ್ ಅಂತಿದ್ದಾರೆ ಇಬ್ರಿಗೂ ಇಷ್ಟ ಆಯಿತು. ಚೆನ್ನಾಗಿದೆ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ನನಗೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.